ಕುರುಬ ಸಮಾಜದ ಎರಡು ಕುಟುಂಬಗಳಿಂದ ಜಮೀನಿನ ವಿವಾದ. ಕಾನೂನಿನ ಮೊರೆ ಹೋದರೂ ತಪ್ಪಲಿಲ್ಲ ಕಿರುಕುಳ. ಸರಿಯಾದ ನ್ಯಾಯ ಸಿಗದೇ ಇದ್ದರೆ ಮುಂದಿನ ದಿನಗಳಲ್ಲಿ ಡೆತ್ ನೋಟ್ ಬರೆದು ಸಾಯ್ತೀನಿ ನೊಂದ ಕುಟುಂಬಸ್ಥರ ಅಳಲು. ಹೌದು, ಸಾಲಿಗ್ರಾಮ ತಾಲೂಕಿನ ಮಾಯಿಗೌಡನಹಳ್ಳಿ ಗ್ರಾಮದ ನಿವೃತ್ತ ಕೆಎಸ್ಆರ್ಟಿಸಿ ನೌಕರ ಜವರೇಗೌಡ ಮೋಟೇಗೌಡ ಅಂಡ್ ಜವರೇಗೌಡ ದೇವೇಗೌಡ ಇವರು ಒಂದೇ ಕುಟುಂಬದವರಾಗಿತ್ತು. ಇಬ್ಬರಿಗೂ ಒಟ್ಟು 1 ಎಕರೆ 26 ಗುಂಟೆ ಜಮೀನಿನಲ್ಲಿ ಸಮನಾಗಿ 6/5ರಲ್ಲಿ 33 ಗುಂಟೆ, 6/11ರಲ್ಲಿ 33 ಗುಂಟೆ ಜಮೀನು ವಿಭಜನೆಯಾಗಿದೆ. ಜವರೇಗೌಡ ಮೋಟೇಗೌಡ ಇವರು ಉಳಿದ 33 ಗುಂಟೆ ನನಗೆ ಕೊಡಿ, ಬೇರೆ ಕಡೆ ನೀವು ತಗೊಳ್ಳಿ ಅಂತ ಮಾನಸಿಕ ಕಿರುಕುಳ ನೀಡಿದ್ದಾರೆ ಎಂದು ಜವರೇಗೌಡರ ಮಗ ಗೋವಿಂದೇಗೌಡ ಆರೋಪಿಸಿದ್ದಾರೆ. ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕಳೆದ 4-5 ತಿಂಗಳಿಂದ ಪೊಲೀಸ್ ಮೆಟ್ಟಿಲೇರಿದ್ದಾರೆ. ಅಲ್ಲೂ ಕೂಡ ಅಸಮಾಧಾನ ಆಗಿದೆ. ನ್ಯಾಯಾಲಯದ ಮೊರೆ ಹೋಗಿ ಎಸಿ ಕೋರ್ಟ್ ಅಧಿಕೃತವಾಗಿ 33 ಗುಂಟೆ ಜಮೀನು ಜವರೇಗೌಡ ದೇವೇಗೌಡ ಅವರಿಗೆ ಸೇರಬೇಕೆಂದು ಆದೇಶವನ್ನು ಕೂಡ ನೀಡಿದೆ. ಇಷ್ಟೆಲ್ಲ ಆದರೂ ಜವರೇಗೌಡ ದೇವೇಗೌಡ ಅವರಿಗೆ ದಿನನಿತ್ಯ ಜಮೀನಿನ ಬಳಿ ಗಲಾಟೆ ಕಿರುಕುಳ ನಡೆಯುತ್ತಾ ಇದೆ. ಇತ್ತ ಮನೆಯೂ ಬೀಳುವ ಹಂತದಲ್ಲಿದ್ದು ಜೀವಭಯದಿಂದ ಬದುಕು ನಡೆಸುತ್ತಿದ್ದೇವೆ. ಅಂಗವಿಕಲ ಮಗಳನ್ನು ನೋಡಿಕೊಂಡು ಬದುಕು ನಡೆಸಲು ಕಷ್ಟವಾಗಿದೆ. ಹಾಗಾಗಿ ನಮಗೆ ಸೂಕ್ತ ರಕ್ಷಣೆ ಹಾಗೂ ನ್ಯಾಯ ಸಿಗದೇ ಇದ್ದರೆ ಮುಂದಿನ ದಿನಗಳಲ್ಲಿ ಡೆತ್ ನೋಟ್ ಪಡೆದು ಪ್ರಾಣ ಬಿಡ್ತೀವಿ ಅನ್ನೋ ಮಾನಸಿಕ ನೋವನ್ನು ನೊಂದ ಕುಟುಂಬಸ್ಥರು ಮಾಧ್ಯಮದ ಮೂಲಕ ಹೊರಹಾಕಿದ್ದಾರೆ. ಅಷ್ಟೇ ಅಲ್ಲದೆ ಶಾಸಕರಾದ ಡಿ ರವಿಶಂಕರ್ ಅವರು ಇದಕ್ಕೆ ಸೂಕ್ತ ಪರಿಹಾರವನ್ನು ಕೊಡಬೇಕು ಅನ್ನೋದು ನೊಂದ ಕುಟುಂಬದವರ ಅಳಲಾಗಿದೆ. ಸರ್, ನಮಗೆ ನಮ್ಮ ತಂದೆಯವ್ರಿಗೆ 80 ವರ್ಷ ವಯಸ್ಸು. ಆಗಲಿಂದ ನಮ್ಮ ತಂದೆಯವರು ಪಿತ್ರಾಜಿತ್ತ ಸತ್ತು ಆಗಲಿಂದ ಆಸ್ತಿ ಉಳ್ತಿರೋದೆಲ್ಲ ಅವರೇ. ಆಮೇಲೆ ಇವ್ರು ನಮ್ಗೆ ಗೊತ್ತಿಲ್ಲದಂಗೆ 2003ರಲ್ಲಿ ನಮ್ಮ ಆಡ್ಸ್ಕೊಂಡು ನಮ್ಮ ತಂದೆ ಅಪ್ಡೇಟ್ ಹಾಕ್ಸ್ಕೊಂಡು ಆಗಲಿಂದ ಅವ್ರು ಕೊಡಿ ಅಂತ ಕೊಡೋದು. ಅದಕ್ಕೆ ಎ ಸಿ ಕೋರ್ಟ್ ಹೋದು. ಎ ಸಿ ಕೋರ್ಟಲ್ಲಿ ನಮ್ಮಂತ ಆರ್ಡರ್ ಆಗೈತೆ. ಅಲ್ಲಿಂದ ಪೋಡಿ ರದ್ದು ಮಾಡಿಸ್ಕೊಂಡು ಅವ್ರ ಹೆಸರಿಗೆ ತಿರ್ಗಾ ಕ್ರಯ ಮಾಡಿಸ್ಕೊಂಡು ಹೋಗಿದ್ರು. ಆಗ ತಿರ್ಗಾ ಮೈಸೂರು DDR ಆದಸಿಂದ ಪೋಡಿ ರದ್ದಾಗದೆ. ತಹಸೀಲ್ದಾರ್ ಬೇರೆ ಕ್ರಯ ಮಾಡಿದ್ರು. ಇದು 6/5 ನಂದು, 6/11 ಜಮೀನು ನಂದು ಅಂತ. ತಿರ್ಗಾ ತಹಸೀಲ್ದಾರ್ ತಂದು ಆದೇಶ ಮಾಡಿ 6/5ಕ್ಕೆ ಯಥಾಸ್ಥಿತಿ RTC ಕೊಡಿಸಿದ್ವಿ. 84-88 ಕೈ ಬರವಣಿಗೆ RTC, ಕೈ ಬರವಣಿಗೆ MR ಮತ್ತೆ ಎಲ್ಲ ಪಿತ್ರ ಸತ್ತಾರ ನಮ್ಮ ಅಪ್ಪನ ಹೆಸರಲ್ಲಿ ಇದೈತೆ. ಆದ್ರೆ ಇವರು ಈಗ ತಿರ್ಗಾ ನಮ್ಗೆ ತೊಂದರೆ ಕೊಟ್ಬಿಟ್ಟು ನಮ್ಗೆ ಬಿಟ್ಕೊಡಿ ಅಂತ ಹೇಳ್ತಾ ಇದ್ರೆ ಅದಕ್ಕೆ ನಮ್ಗೆ ಕೊಡಕ್ ಆಯ್ತಲ್ಲ. ಆಮೇಲೆ ಅಲ್ಲೇ 7-8 ದಪ್ಪ ಕಂಪ್ಲೇಂಟ್ ಆಗದೆ. ಸಾಲಿಗ್ರಾಮ ಸ್ಟೇಷನ್ ಅಲ್ಲಿ ಅವರು ಕಂಪ್ಲೇಂಟ್ ಕೊಟ್ಟು ನಮ್ಗೆ ನಾವು ಬಡವರು, ನನ್ನ ತಂಗಿಗೆ ಒಬ್ಳು ಹ್ಯಾಂಡಿಕ್ಯಾಪ್, ನನಗೆ ಚಿಕ್ಕ ಮಕ್ಳು ಇರೋದು, ನಮ್ಮ ತಂಗಿ 4 ಅಕ್ಕ ತಂಗಿಯರು. ಇಷ್ಟೆಲ್ಲ ಅವರು ಇದು ಯಾವ್ದು KSRTC ಇದು ರಿಟೈರ್ಡ್ ಇದ್ಬಿಟ್ಟು ಡ್ರೈವರ್ ಅವರು ಈ ದುಡ್ಡಿರೋದ್ರಿಂದ ಎಲ್ಲ ನಮ್ಗೆ ದೌರ್ಜನ್ಯ ಮಾಡಿ ಅವ್ರಿಗೆ ಪೊಲೀಸ್ನವ್ರು ಕಟ್ಕೊಂಡು ದುಡ್ಡು ಕೊಟ್ಕೊಂಡು ನಮ್ಗೆ ಬಾರಿ ಕಿರ್ಕುಳ ಕೊಡ್ತಾರೆ. ನಮ್ಗೆ ಆಯ್ತಾ ಇಲ್ಲ ಸರ್. ಅವ್ರ ಹೆಸರು ಜಾರಗೌಡ, KSRTC ಅವ್ರ ಹೆಸರು ಜಾರಗೌಡ ಲೇಟ್ ಮಾಟೇಗೌಡ, KSRTC ನಿವಾಯಿತ ಚಾಲಕರವರು ಅವರು. ಆಮೇಲೆ ಇದು ರಿಯಲ್ ಎಸ್ಟೇಟ್ ಓನರ್. ಇಷ್ಟೆಲ್ಲ ಇಟ್ಕೊಂಡು ನಮ್ಗೆ ಬಾರಿ ಕಿರ್ಕುಳ ಕೊಡ್ತಾರೆ ಸರ್ ಅವರು. ಸಾಲಿಗ್ರಾಮ ಸ್ಟೇಷನ್ಗೆ ಹೋಗೋದು, ಕಂಪ್ಲೇಂಟ್ ಕೊಡೋದು ಸುಮ್ನೆ ನಮ್ದ ಜಮೀನು ಬಿಟ್ಕೊಡಿ ಅಂತ ನಮ್ಮ ಅಪ್ಪ ಹೆಸರಲ್ಲಿ ಎಲ್ಲಾ ರೆಕಾರ್ಡ್ ಇದ್ರು ನಮ್ಗೆ ಬಾರಿ ತೊಂದರೆ ಕೊಡ್ತಾರೆ. ಈಗ ತಿರ್ಗಾಡಕ್ಕೂ ಜಾರಿ ಕೋರ್ಟ್ ಅಲ್ಲಿ AC ಕೋರ್ಟ್ ಅಲ್ಲಿ ಆಟ ಆಗೈತೆ. ಆಮೇಲೆ ಅವರು ನಮ್ಗೆ ಗೊತ್ತಿಲ್ಲಂಗೆ ಸರ್ವೆ ಮಾಡ್ಕೊಂಡಿರು, ಪೋಡಿ ಮಾಡಿಸ್ಕೊಂಡು ಅದೇ ಸರ್ವೆ ಮಾಡ್ಸ್ಕೊಂಡ್ಮೇಲೆ ತಿರ್ಗಾ ಅವ್ರ ಸರ್ವೆ ಮೇಲೆ ಕೇಸ್ ಹಾಕಿ ಪೋಡಿ ರದ್ದಾಗದೆ ಮೈಸೂರು DDR ಆದದಿಂದ. ಆಮೇಲೆ ನಮ್ಗೆ ಗೊತ್ತಿಲ್ಲಂಗೆ ತಿರ್ಗಾ ಇದೇ ಜಮೀನ ಬೇರೆ ಕ್ರಯ ಮಾಡ್ಬಿಟ್ರು. ಕ್ರಯ ಮಾಡಿದ್ಮೇಲೆ AC ಆಡು ಮೈಸೂರು DDR ಆದ್ಮೇಲೆ ತಹಸೀಲ್ದಾರ್ ಮೇಡಮ್ ಅವರು ನಮ್ಗೆ ಆದೇಶ ಮಾಡ್ಕೊಟ್ಟಿದ್ದಾರೆ. ಯಥಾಸ್ಥಿತಿ 6/5ರಲ್ಲಿ RTC ಕೂತೈತೆ. ಅವ್ರದ್ದು 6/11 ಕ್ರಯ ಮಾಡ್ಕೊಂಡು ಬೇರೆಯವ್ರಿಗೆ ಕ್ರಯ ಮಾಡ್ಬಿಟ್ಟಿರೋದು 6/11. ಅವ್ರು ನಮ್ಮನ್ನ ಬಿಟ್ಕೊಡಿ ಅಂತ ಇದೆ. 6/11 ಕ್ರಯ ಮಾಡ್ಕೊಟ್ರೆ ಕೇಳಿ ಅಂದ್ರೆ ಅವ್ರು ನಮ್ ಕೂಟ ದೌರ್ಜನ್ಯ ಮಾಡ್ತಾ ಇದೆ. ಇಷ್ಟೆಲ್ಲಾ ನಡೀತಾ ಇದೆ ಸರ್ ನಮ್ಮ ಮೇಲೆ. ನೋಡಿ, ನಮ್ಗೆ ಮಕ್ಳು ಚಿಕ್ಕರು, ಇಲ್ಲಿ ಯಾರು ಇಲ್ಲ ಮನೇಲಿ. ಮನೆ ಗುಂಟೈತಾ ಅದ ಹಿಂದ್ಗಡೆ. ನಮ್ಮ ಮಾವ ಅವ್ರದ್ದು ಜಮೀನು 20 ಗುಂಟೆ ಜಮೀನು ನಮ್ಮ ಮಾವ ಅವ್ರದ್ದು. ನಮ್ಗೆ 33 ಗುಂಟೆ ಜಮೀನು ನಮ್ಮ ಮಾವ ಅವ್ರದ್ದು. ನಮ್ಗೆ ಈಗ ಭಾರಿ ಹಿಂಸೆ ಕೊಡ್ತಾರೆ ಸರ್. ನಮ್ಗೆ ಹೋಗಕ್ಕೆ ಬರಕ್ಕೆಲ್ಲ ಸಖತ್ ಹಿಂಸೆ ಕೊಡ್ತಾರೆ. ನಮ್ಗೆ ಭಯ ಜಾಸ್ತಿ ಆಯ್ತದೆ. ಮಚ್ಚು ಸಾಕೆಲ್ಲ ನಿಡ್ಕೊಂಡ್ ತಿರುಗ್ತಾರೆ ಸರ್. ಎಷ್ಟೊತ್ತಲ್ಲಿ ಏನು ಅನ್ನೋದು ಗೊತ್ತಾಗಂಗಿಲ್ಲ ಸರ್. ಬಂದು ಪೂಜೆ ಮಾಡೋದು, ಗಂಧ ಕಡಿಕಸೋದೆಲ್ಲ ನಮ್ಗೆ ಭಯ ಪಡಿಸಿ ನಮ್ಮ ಮಕ್ಳುಗಳು ಅವ್ರು ಬತ್ತು ಅಂದ್ರೆ ಓಡೋಗಿ ಬಾಕಾಯ್ಕೊತಾರೆ ಸರ್. ಅಷ್ಟೊಂದು ಹಿಂಸೆ ಕೊಡ್ತಾವ್ರೆ. ನಮ್ಗೆ ಇರಕ್ ಆಯ್ತಲ್ಲ ಸರ್. ನಮ್ಗೆ ಸಖತ್ ಹಿಂಸೆ ಕೊಡ್ತಾರೆ. ನಮ್ಗೆ ಏನು ಮಾಡ್ಕೋಬೇಕು ಅನ್ನೋ ಅನಿಸ್ತದೆ ಸರ್. ನಮ್ಗೆ ಅಷ್ಟೊಂದಿರಿ. ಆಮೇಲೆ ಸುಮ್ನೆ ನಮ್ಮ ಯಜಮಾನ್ರ ಮೇಲೆ ರೇಪ್ ಕೇಸ್ ಅಂತ ಸುಮ್ನೆ ಅವ್ರ ಜಗಳ ಆಡಿರೋದಕ್ಕೆ ಅವ್ರ ಹೆಂಡತಿಗೆ ರೇಪ್ ಕೇಸ್. ನಾವ್ ಇವತ್ ಕಂಪ್ಲೇಂಟ್ ಕೊಟ್ರೆ ಅವ್ರು ನಾಳೆ ಹೋಗಿದ್ದು. ನಾವ್ ಇವತ್ ನೈಟ್ 6 ಗಂಟೆಲಿ ಕಂಪ್ಲೇಂಟ್ ಕೊಟ್ರೆ ಅವ್ರು ನಾಳೆಗ್ ಹೋಗಿ 12 ಗಂಟೆಲಿ ಕಂಪ್ಲೇಂಟ್ ಕೊಟ್ಟು ನನ್ನ ಹೆಂಡತಿ ರೇಪ್ ಕೇಸ್ ಮಾಡೋರು ಅಂತ ಕೊಟ್ಟು ಅವ್ರನ್ನ ಕಂಡರ್ ಮನೆ ಬೇರೆ ಮನೆ ಕಡೆಗೆಲ್ಲ ಹೋಗಿ ಅವ್ರಿಗೆ ಬಸ್ ಹಿಂಸೆ ಮಾಡ್ಲಿಲ್ಲ. ನಮ್ಮ ಮಾವನು ಒಬ್ರಲ್ಲ ಅಂತ ನಮ್ಮನೆಯವರು ನಮ್ಮ ಮಾವ ಇಬ್ರಲ್ಲೂ ಸಹ ಹೋಗಿರೋದು. ಕಂಡರ್ ಮನೆ ಅವರು ರೇಪ್ ಮಾಡಕ್ ಹೋಗಿರ್ತಾರೆ ಸಹ. ಅಗ್ಲತ್ತು ಸಹ ಆಗಿರೋದು. ಅದು 3 ಗಂಟೆ ಟೈಮಲ್ಲಿ ಆಗಿರೋದು. 3 ಗಂಟೆಲಿ ರೇಪ್ ಕೇಸ್ ಅಂತ ಕೊಟ್ಟು ನಮ್ಮ ಮಾವನು ಒಬ್ರು ಮನೆಗೆ ಗೀತಾ ಇರಂಗೆ ಒಂದು 6-15 ಗಂಟೆ ಗೀತಾ ಇರಂಗಿದ್ದು ಔಷಿರೋದು ಸರ್. ನಮ್ಮ ಅದಕ್ಕೆ ಮುರ್ದಾಕಿ ಅವ್ರಿಗೆ ಗೋಳಲ್ಲ ನಮ್ಗೆ ಇರಕ್ ಆಯ್ತಲ್ಲ ಸರ್. ಅಷ್ಟೊಂದು ಹಿಂಸೆ ಕೊಡ್ತಾರೆ. ನಮ್ಗಂತೂ ಇರಕ್ ಆಯ್ತಲ್ಲ. ಇಷ್ಟೊಂದು ನಮ್ಗೆ ಸಾಕು ಓಡ್ತಾರೆ. ಯಾರು ಬತ್ತಂದ್ರೆ ಸಾಕು ಅವ್ರ ಕಡೆ ಓಡಿ ಹೋಯ್ತಾರೆ. ಬಂದು
ರೇಪ್ ಕೇಸ್ ಅಂತ ಕೊಟ್ಟಿದ್ದಾರೆ. ನಾವು ರಾತ್ರಿ ಹೊತ್ತು ಹೊಡೆದಾಟ ಆದ್ಮೇಲೆ ಇಲ್ಲಿ ಜಮೀನು ಬಿಟ್ಕೊಡ್ಲಿಲ್ಲ ಬಿಡಕ್ಲ ಅಂದ್ಬಿಟ್ಟು ನಾನು ಜಗಳ ಆಡ್ಕೊಂಡು ಹೋಗುತ್ತೆ ಆಸ್ಪತ್ರೆ ಅಡ್ಮಿಟ್ ಆಗಿದ್ದೆ. ನಾನು 10ನೇ ತಿಂಗಳು 11ನೇ ತಾರೀಕಿನಲ್ಲಿ ಅವರು ತಿರ್ಗಾ ಬೆಳಿಗ್ಗೆ ಹೊತ್ತು ಅಡ್ಮಿಟ್ ಮಾಡ್ತಾರೆ. ಹೆಂಡತಿ ಮೇಲೆ ನಮ್ಮ ಅಪ್ಪನಿಗೆ 80 ವರ್ಷ ವಯಸ್ಸಾಗಿದೆ, ನನಗೆ 50 ವರ್ಷ ವಯಸ್ಸು. ಅದ್ರಲ್ಲಿ ನನ್ನ ಮೇಲೆ ನಮ್ಮ ಅಪ್ಪನ ಮೇಲೆ ಇಬ್ಬರ ಮೇಲೆ ಸ್ವಂತ ಅಣ್ಣನ ಹೆಂಡತಿ ಮೇಲೆ ರೇಪ್ ಮಾಡಕತ್ತದ ಆಡೋದಾಗ್ಲ 3 ಗಂಟೆಲಿ ಅವ್ರು ಸುಳ್ಳು ಡಾಕ್ಯುಮೆಂಟ್ಸ್ ಕೊಟ್ಬಿಟ್ಟು ಸುಳ್ಳು ಹೇಳಿ ಪೊಲೀಸ್ನವ್ರಿಗೆಲ್ಲ ರೈಟ್ ಮಾಡಿ ನನ್ನ ಮೇಲೆ ರೇಪ್ ಕೇಸ್, ನಮ್ಮ ಅಪ್ಪನ ಮೇಲೆ ನನ್ನ ಮೇಲೆ ಕೇಸ್ ಐತೆ. ಬೇಲ್ ತಗೊಂಡು ಬೇಲ್ ಹೋಯ್ತು ಬೇಕಾರೆ. ಈ ತರ ಎಲ್ಲ ಮಾಡ್ತಾರೆ. ಸಾಲಿನ ನಮ್ಮ ಸ್ಟೇಷನ್ ಅಲ್ಲಿ ನಮ್ಗೆ ಭಾರಿ ಕಿರ್ಕುಳ ಕೊಡ್ತಾರೆ ಅವ್ರಿಗೆ. ನಾವು ಹೋದ್ರೆ ನಮ್ಗೆ ಒಂಥರ ಹೇಳೋದು, ಅವ್ರಿಗೆ ಒಂಥರ ಹೇಳ್ಬಿಡೋದು. ಆಮೇಲೆ ಕತ್ಕ ಹಾಕಿ ಹೇಳ್ಬಿಟ್ಟು ಕಂಪ್ಲೇಂಟ್ ಕೊಡೋರು. ನಮ್ಮ ಅಪ್ಪನ ಜಮೀನು 6/5 ನಮ್ಮ ಅಪ್ಪನ ಜಮೀನು ಸರ್ವೆ ನಂಬರ್ ಇರೋದು. ಅದ್ರಲ್ಲಿ ನಮ್ಮ ಅಪ್ಪನ ಜಮೀನಲ್ಲಿ ತೆಂಗಿನ ತೋಟ ಐತೆ. ತಾಜಾ ಕಾಯಿ ಕೆಡಿದ್ರೆ ನಮ್ಮ ಅಪ್ಪನ ಜಮೀನು ನನ್ನ ಮೇಲೆ ನಿಂಗ್ಸಿ ಮೇಲೆ 3 ಜನ ಮೇಲೆ ಕಂಪ್ಲೇಂಟ್ ಕೊಡ್ತಾರೆ. ಅದು ಸಿವಿಲ್ ಅಲ್ಲಿ ನಡೀತೈತೆ. ಈಗ ಅಲ್ಲೇ 2 ಕೇಸ್ ಮೇಲಾಗಿ ಸಿವಿಲ್ ಅಲ್ಲಿ ಅಲ್ಲಿ ಆಲ್ರೆಡಿ ನಡೀತದೆ. ಅವ್ರು ಹಾಕೊಳ್ಳಿ ನನಗೇನು ಎದಕ್ಕಿಲ್ಲ. ಆದ್ರೆ ನಾನು ನಂತ 3 ಡಾಕ್ಯುಮೆಂಟ್ಸ್ ಇರೋದ್ರಿಂದ AC ಲಾಟ್ ಆಗದೆ, ಮೈಸೂರು DDL ಆದೇಶ ಆಗದೆ, ತಹಸೀಲ್ದಾರ್ ಮೇಡಮ್ ಆದೇಶ ಆಗದೆ, ನಮ್ಮ ಅಪ್ಪನ ಹತ್ರ ಎಲ್ಲ ರೆಕಾರ್ಡ್ ಇರೋದ್ರಿಂದ ನಮ್ಗೆ ಏನ್ ತೊಂದರೆ ಆಗಿಲ್ಲ. ಆದ್ರೆ ಇವ್ರು ಬಾರಿ ಕಿರ್ಕುಳ ಕೊಡ್ತಾರೆ. ಇಲ್ಲ ಅಂದ್ರೆ ಇವ್ರು ಕಿರ್ಕುಳ ತಡಿನಾದ್ರೆ 2 ಹೆಣ್ಮಕ್ಳು 2 ಮಕ್ಕಳು, ನನ್ನ ಹೆಂಡತಿ, ನನ್ನ ತಂಗಿ ಹ್ಯಾಂಡಿಕ್ಯಾಪ್ಟ್, ನಮ್ಮ ಅಪ್ಪ ವಿಷ ತಗೊಂಡ್ ಸತ್ತಬೇಕಂತ ಅಷ್ಟೇ. ಫೈನಲ್ ಡಿಕ್ಲೇರ್. ಇವರು ಸುಮ್ನೆ ಯಾರೋ ಬೇರೆ ಕ್ರಯ ಮಾಡ್ಬಿಟ್ಟು 6 ಬಾರ್ ಅನ್ನೋದ್ರಲ್ಲಿ ನನ್ನ ಜಮೀನು ಬಿಟ್ಕೊಡ ಅಂದ್ಬಿಟ್ಟು ಅವರು ರಜಿನಿ ಅನ್ನೋರು ಬಂದು ಸುಮ್ನೆ ಸುಳ್ಳು ಕಂಪ್ಲೇಂಟ್ ಕೊಡ್ತಾರೆ. 6 ಬಾರ್ ಅನ್ನೋದ್ರಲ್ಲಿ ಕ್ರಯ ಮಾಡಿರೋದು 6 ಬಾರ್ ಅನ್ನೋದ್ರಲ್ಲಿ ಬಿಡ್ಸ್ಬೇಕು. 6 ಬಾರ್ ಐದ್ರೆ ಬಿಡ್ಸಕದ ಸರ್? 6 ಬಾರ್ ಐದ್ರೆ ಬಿಟ್ಕೊಡಕದ ಜಮೀನಾ? ನಮ್ ತಂದೆ ಅಷ್ಟು ನಾವ್ ಸ್ವಯರ್ಜಿತ ಇಂದ ಇರೋದ್ರಿಂದ ನಾವು ಸ್ವಾಧೀನದಲ್ಲೇ ಇದ್ರು. ಈಗ ಬಂದು ಹಣಕಾಸಿಂದ ಅವರು ದೌರ್ಜನ್ಯ ಮಾಡ್ಬಿಟ್ಟು 5 ಸರಿ 7 ಸರಿ 8 ಸರಿ ಕಂಪ್ಲೇಂಟ್ ಕೊಟ್ಟು ನೀನ್ ಹ್ಯಾಂಡಿಕ್ಯಾಪ್ಟ್, ನೀನ್ ಏನ್ ಮಾಡಕ್ಕಾಗದು ಅಂತಾರೆ. ನಮ್ಗೆ ತಡ್ಕೊಳಕ್ ಆಯ್ತಾರ. ನಾನ್ ಮಹಿಳಾ ಸಂಘಕ್ಕೆ ಹೋಯ್ತೀನಿ, ಆಯ್ತಾ ಇಲ್ಲ ನಂಗೆ. ನಾವು 53 ವರ್ಷದಿಂದ ಹಿಂಗೆ ತಾಕೊಂತಿರೋದು. ನಮ್ದು ನಿಂಗೇನ್ ಕಿತ್ಕೊಂಡು ಮಾತನಾಡ್ತಾರೆ. ಅದ್ ಎಲ್ಗೋದಿ ಏನ್ ಮಾಡ್ಕೊಂಡು ಹೋಗೋ, ನೀನ್ ನನ್ನೆ ಮನೆ ಬಚ್ಚ ಅಂತಾರೆ. ನಮ್ ಬಚ್ಚ ಆದ್ರೆ ನಾವ್ ಬಡವ್ರು ಮಕ್ಳಂಗೆ ಇವಿ. ಅವ್ರು ಹಣದ ಬಲ್ದಲ್ಲಿ ಏನಾರ ಮಾಡ್ತಾರೆ. ಅವ್ರು 7 ಬಾರಿ 8 ಬಾರಿ ಇಲ್ಲಿಗೆ ನಮ್ಗೆ ಕೊಟ್ಟಿರೋದು. ನಮ್ ತಂದೆನು ನಮ್ಮ ಅಣ್ಣನು ರೇಪ್ ಕೇಸ್ ಅಂತ ಕೊಟ್ಟಾರೆ. ನಾವು ವಿಷ ಕೂಡ ಸಂದೇಹಿಸ್ತಾ ಇದ್ವಿ. ನಾವ್ ಎಲ್ಲರ ತಾವು ಡೇಟ್ ಅಂತ ಬಂದ್ಬಿಟ್ಟೆ ನಾವ್ ಸಾಯ್ತೀವಿ. ಇದು ಸಾಲಿಗ್ರಾಮ ತಾಲೂಕು ಮೈಗೋಡ್ನಹಳ್ಳಿ ಚುಂಚನಕಟ್ಟೆ ಹೋಬಳಿ ಅಂತ ಈ ಊರ್ ಬರ್ತದೆ. ಇಲ್ಲಿ ನಾವು ಕೂಡ ಈ ಒಂದು ಜಮೀನ್ ಸಂಬಂಧಪಟ್ಟಂಗೆ ಏನಾಯ್ತೋ ನಮ್ಮ ತಾತನ ಮಗಳ ಮಗ ನಾನು. ನಮ್ಮ ತಾತಂದು ಆಸ್ತಿ. ಸೊ ಇದು ಸಣ್ಣ ಪುಟ್ಟದಾಗಿ ಹಲವಾರು ವರ್ಷಗಳಿಂದ ನಡೀತಾ ಇದೆ. 4-5 ವರ್ಷದಿಂದ ಕೋರ್ಟ್ ನಡೀತಾ ಇದೆ. ಇದು ಇವತ್ತಲ್ಲ ನಾಳೆ ಬಗೆಹರಿತದೆ ಅಂತ ನಾವು ಕೂಡ ತಾಳ್ಮೆ ರೀತಿಲಿ ಸಹಿಸ್ಕೊಂಡ್ ಬರ್ತಾ ಇದೀವಿ. ಇದು ಪಿತ್ರಾರ್ಜಿತ ಆಸ್ತಿ. ಅವ್ರ ಅಪ್ಪಂಗ್ ಪಾಲೋಗ್ಬೇಕೆ ವಿನಃ ಬೇರೆಯವ್ರು ಯಾರಿಗೂ ಹಕ್ಕಿಲ್ಲ ಇದ್ರಲ್ಲಿ ತಗೊಳಕ್ಕೆ. ಆ ಹಕ್ಕಿರೋದಕ್ಕೆ ಅವ್ರು ಹೋರಾಡ್ತಾ ಇರೋದು. ಇದೇ ವಿಚಾರವಾಗಿ ಕೋರ್ಟ್ ಎಲ್ಲ ADLR DDLR ತಹಸೀಲ್ದಾರ್ ಮೇಡಮ್ ಆಫೀಸಲ್ಲಿ ಎಲ್ಲಾರ್ದು ಕೂಡ ಇವ್ರು ಗೋವಿಂದೇಗೌಡ ಜರೇಗೌಡ ಅನ್ನೋ ಪರವಾಗಿ ಆಗದೆ. ಆದ್ರೂ ಕೂಡ ಇವ್ರು ಅದು ನಿಮ್ ಪರ್ವ ಆಗಿಲ್ಲ, ನಮ್ಗೆ ಬೇಕೇ ಬೇಕು ಅಂತ ದಬ್ಬಳಿಕೆ ಮಾಡಿ ಕಿತ್ಕೊಳ್ಳಕ್ಕೆ ಪ್ರಯತ್ನ ನಡೀತಾವೆ ಸರ್. ಇದೇ ಉದ್ದೇಶವಾಗಿ ನಾವು MLA ಸಾಹೇಬ್ರವರ ಸನ್ನಿಧಿಗೂ ಹೋಗಿದ್ದೋ. ಅವ್ರ ಅಪ್ಪವರ ಒಂದು ಜೊತೆಲೂ ಕೂಡ ಮಾತುಕತೆಗೆ ಮಾತಾಡ್ಕೊಂಡು ತೀರ್ಮಾನ ಒಂದ್ ಒಳ್ಳೆ ತಂದಲ್ಲಾಗ್ಲಿ, ಅಣ್ಣ ತಮ್ಮದಿ ಸಮಸ್ಯೆ ಒಳ್ಳೇದಾಗ್ಲಿ ಅಂತೇಳಿ ಹೋದೋ. ಅಲ್ಲೂ ಕೂಡ ನಮ್ಗೆ ಬಗೆಹರ್ಸಕ್ಕೆ ಇವ್ರು ಬಿಡ್ಲಿಲ್ಲ. ಅದಾದ್ಮೇಲೆ ಸಿವಿಲ್ ಕೋರ್ಟ್ ಹೋದ್ರು. ಸಿವಿಲ್ ಅಲ್ಲೂ ಕೂಡ ಇವ್ರ ಪರವಾಗಿ ಆಗದೆ ಸರ್. ಈಗ ಒಂದೇ ಒಂದು ವಿಚಾರದಲ್ಲಿ ಅವ್ರ ಪರ ಆಗಿದ್ರೆ ಬಿಟ್ಕೊಟ್ಬಿಡೋಣ. ಒಂದು ವಿಚಾರದಲ್ಲೂ ಇವ್ರ ಪರನೇ ಕಾನೂನು ಪರವಾಗಿ ಏನು ಹೋರಾಟ ನಡೀಬೇಕು ಎಲ್ಲಾ ಕೂಡ ಕಾನೂನು ಪರವಾಗಿ ಇವ್ರ ಪರವಾಗೆ ನಿಂತಿದ್ರು ಕೂಡ ಪಿತ್ರಾರ್ಜಿತ ಆಸ್ತಿಗೆ ಇಷ್ಟೆಲ್ಲ ಹೋರಾಟ ಮಾಡಿ ಇವ್ರ ಪರವಾಗೆ ನಿಂತಿ ಕಾನೂನೇ ಇದ್ರುವೆ ಇವ್ರು ದಬ್ಬಳಿಕೆ ಮೂಲಕ ಈಗ ಹೆಣ್ಮಕ್ಳವ್ರೆ ವಯಸ್ಸಾದವ್ರೆ ಅವ್ರ ಚಿಕ್ಕ ಮಕ್ಳು ಸಹ ಅವ್ರು ಬಂದ್ರೆ ಸಾಕು ಎದ್ರಕೊಂಡು ಓಡಾಯ್ತವೆ. ಏನ್ ಹೇಳಿದ್ರು ಸಹ ಏನ್ ಹೇಳ್ಬೇಕು ನಾವು ಅನ್ನೋದೇ ಅರ್ಥ ಆಯ್ತಲ್ಲ. ನಾವು ಸಾಲಿಗ್ರಾಮ ತಾಲೂಕು ಕಾಳಮಂಕಪ್ಲರು ಗೋವಿಂದೇಗೌಡ್ರ ಇದು ಮಾವ. ನಾವು 2-3 ಸರಿ ಸ್ಟೇಷನ್ಗೆ ಹೋದ. ಪಾಪ ಸರ್ಕಲ್ ಇನ್ಸ್ಪೆಕ್ಟರ್ ಇಲ್ಲಿ ದರ್ಶನ್ಗೌಡ್ರು ಏನೋ ಸಂರಕ್ಷಣೆ ಮಾಡ್ತೀವಿ ಅಂದ್ಬಿಟ್ಟು ದೂರ್ ಕೊಟ್ಟಿದ್ರು. ದರ್ಶನ್ಗೌಡ್ರ ಹತ್ರನು ಹೋದ. ಅವ್ರು ಬ್ಯಾಡಿ ಅಣ್ಣನ್ ತಮ್ಮದಿರುಗಳು ಕಚ್ಚಾಡ್ಬೇಡಿ, ಹೋಗಿ ಬಗೆಹರಿಸ್ಕೋಗಿ ಅಂತ ಹೇಳಿ ಕಳ್ಸಿದ್ರು. ಅಲ್ಲೋಗಿ ಅಲ್ಲಿಂದ ಬಂದು ಕೊಟ್ಟರು ಕೂಡ ಅವ್ರ ತಂದೆ ಹೆಸರು 33 ಕುಂಟೆ ಐತೆ, ಇವ್ರ ತಂದೆ ಹೆಸರು 33 ಕುಂಟೆ ಐತೆ. ಜರೇಗೌಡ ತಂದೆ ಹೆಸರು 33 ಕುಂಟೆ, ಮತ್ತೆ ಗೋವಿಂದೇಗೌಡ ಅವ್ರ ತಂದೆ ಹೆಸರು 33 ಕುಂಟೆ. ಭಾಗ ಕೋರ್ಟ್ ಎಲ್ಲ ಡಿಕ್ಲೇರ್ ಮಾಡಿ ಲೆವೆಲ್ ಮಾಡ್ತಾರೆ. ತಿರ್ಗಾ ಅದ್ರಲ್ಲಿ ಕಿರಿಕ್ ಮಾಡ್ಕೊಂಡು ತೊಂದರೆ ಕೊಟ್ಕೊಂಡಾಗ ಲೆವೆಲ್ ಮಾಡ್ತಾರೆ. ಇದು ನಮ್ಮ ಕೇರ್ನಾರ್ ತಾಲೂಕು ವಿಧಾನಸಭಾ ಕ್ಷೇತ್ರ ಶಾಸಕರು ಇದ್ರ ಗಮನ ಹರಿಸಿ ಒಂದೇ ಜನಾಂಗದವರಾಗಿದ್ಕಂತ ಇದು ಬಗೆಹರಿಸ್ಕೊಡದೆ ಹೋದ್ರೆ ಮುಂದಿನ ಕ್ರಮಗಳು ಏನೇನಾಯ್ತವೆ ದಯಮಾಡಿ ಅವರು ಬಗೆಹರಿಸ್ಕೊಡೋದು ಒಳ್ಳೇದು ಅಂತ ಕೇಳ್ಕೊತೀವಿ. ಆಯ್ತು, ಡಿಲೀಟ್ ಮಾಡಿದ್ದೀನಿ. ಇದು 1 ಎಕರೆ 26 ಕುಂಟೆ ಪಿತ್ರಾರ್ಜಿತ ಆಸ್ತಿ ಇರೋದು. ಅದ್ರಲ್ಲಿ ಇಬ್ರು ಅಣ್ಣ ತಮ್ಮದಿರೋದು 33 ಕುಂಟೆ. ಇದು 6/5, ಅದು 6/11. ಅದು ಬೇರೆ ಸಪರೇಟ್ ಆಗದೆ 33 ಕುಂಟೆ, ಇದು ಬೇರೆ ಸಪರೇಟ್ ಆಗದೆ. ಈಗ ಅವ್ರು ಕೇಳ್ತಾ ಇರೋದು ಇದು ನಂದೇಯ ಅಂತ ಹೇಳ್ತಾ ಇರೋದು ಸರ್. ಈಗ 1 ಎಕರೆ 26 ಕುಂಟೆಲಿ 33 ಕುಂಟೆ ಹಿಂದಕ್ಕೆ ನೀವು ಹೋಗಿ ಮುಂದಕ್ಕೆ ರೋಡ್ ಸೈಡ್ಗೆ ನಾನೇ ಇರ್ತೀನಿ,
ನನಗೆ ಬೇಕೇ ಬೇಕಿದು ಅಂತ ಹೇಳ್ತಾ ಇದ್ದಾರೆ. ಈಗ ಇವ್ರದ ಪಿತ್ರಾರ್ಜಿತ ಆಸ್ತಿ ಅವ್ರಿಗೆ ಬಿಟ್ಕೊಡಕ್ಕೆ ಯಾಕೆ ಬಿಟ್ಕೊಡ್ಬೇಕು? ಈಗ 33 ಗುಂಟೆ ಬೇರೆ ಸಪ್ರೇಟ್ ಆಗಿರೋದ್ರಿಂದ ಅವ್ರ ಆಸ್ತಿ ಅವ್ರು ಮಡಿಕೋಬೇಕು, ಇವ್ರ ಆಸ್ತಿ ಇವ್ರು ಮಡಿಕೋಬೇಕು. ಇದನ್ನ ಕೇಳಿ ಕಿತ್ಕೊಳ್ಳೋ ಪ್ರಯತ್ನಗಳು ಮಾಡಬಾರ್ದು. ಇದಕ್ಕೆ ನ್ಯಾಯ ಬೇಕೇ ಬೇಕು ಸರ್, ನ್ಯಾಯ ಸಿಗಲೇಬೇಕು. ಚುಂಚನಕಟ್ಟೆ ಹೋಬಳಿ ಮಾಯಗೋಡ್ನಹಳ್ಳಿ ಸರ್ವೆ ನಂಬರ್ 6/5ರಲ್ಲಿ 33 ಗುಂಟೆ ಜಾಗ ಗೋವಿಂದೇಗೌಡವರು ಅನುಭವ ಇರ್ತಾರೆ. ಇವ್ರದ್ದು ಪ್ರಾಬ್ಲಮ್ ಏನಪ್ಪ ಅಂದರೆ 2023ರಲ್ಲಿ ಇವರು ಕೋರ್ಟ್ಗೆ ಹೋಗ್ತಾರೆ. ಅವ್ರು ಜಾವರೇಗೌಡಲ್ಲಿ ಮಾವಟೇಗೌಡ ಅವರು ಸಮಸ್ಯೆ ಮಾಡ್ತಾ ಇರ್ತಾರೆ ಬಂದು ಮಧ್ಯೆ. ಆಗೇನಾಗುತ್ತೆ, ರೋಡ್ ಸೈಡು ನನಗೆ ಜಾಗ ಬೇಕು ಅಂದ್ಬಿಟ್ಟು ಇವ್ರಿಗೆ ತಿಳಿದಲ್ಲೇ ಪೋರ್ಡ್ ಮಾಡಿಸ್ಕೋತಾರೆ. ಆ ಪೋರ್ಡ್ ಮಾಡಿಸಿದ್ದು ಈ ಗೋವಿಂದ ಅವ್ರಿಗೆ ತಿಳಿದು ಬಂದು ಪೋರ್ಡ್ ರದ್ದು ಮಾಡಿಸಿದ್ಮೇಲೆ ಮತ್ತೆ ಏನಾಗುತ್ತೆ, ಅದು ಕೋರ್ಟಿಗೆ ಹೋಗ್ತಾರೆ. ಕೋರ್ಟಲ್ಲಿ ಏನಾಗುತ್ತೆ, ಗೋವಿಂದ ಅವ್ರ ಪರ ಕೋರ್ಟು ಆದೇಶ ಮಾಡುತ್ತೆ. ಆದೇಶ ಆದಮೇಲೆ ಅವರಿಗೆ ಅನುಭವ ಬಿಡ್ತಾ ಇಲ್ಲ. ಈಗ ಏನಾಗೈತೆ ಅಂದರೆ, ಚಿಕ್ಕ ಪುಟ್ಟ ಮಕ್ಳು ಕಟ್ಕೊಂಡವರು ಅವ್ರಿಗೆ ಸಾಲದ ಸಮಸ್ಯೆ ಇದ್ದು ಅವರು ಜಮೀನ ಮಾರಕ್ಕೆ ಹೊರಟಿದ್ದು ಅವರಿಗೆ ಪೋಡ್ ಆಗಬೇಕು 6/5ರಲ್ಲಿ 33 ಗುಂಟೆ. ಅದನ್ನು ಅವರು ಪೋಡ್ ಆಗಕ್ಕೆ ಬಿಡ್ತಾ ಇಲ್ಲ, ಸಮಸ್ಯೆ ಮಾಡ್ತಿದ್ದಾರೆ. ಇದಕ್ಕೆ ಸಂಬಂಧಪಟ್ಟ ಅಧಿಕಾರಿಗಳು VA, RI, ADLR, ತಹಶೀಲ್ದಾರು ಇವರೆಲ್ಲ ಸಮ್ಮುಖದಲ್ಲೂ ಬಂದು ಇದು ಪೋಡ್ ಆಗಲಿಲ್ಲ ಅಂದರೆ ಅವ್ರ ಮುಖಾಂತರನೇ ಅವ್ರ ತಲೆ ಮೇಲೇ ಈ ಗೋವಿಂದೇಗೌಡರಾಗಿರ್ಬೋದು, ಗೋವಿಂದೇಗೌಡರ ಫ್ಯಾಮಿಲಿ ಆಗಿರ್ಬೋದು, ಏನೇ ಸಮಸ್ಯೆ ಆದ್ರೂ ತಹಸೀಲ್ದಾರ್ ಆಫೀಸ್ಗೆ ನೇರ ಹೊಣೆ ಆಗಿರ್ತದೆ. ಆದ್ದರಿಂದ ದಯವಿಟ್ಟು ಬಂದು ಅವರು ಈ ಸಮಸ್ಯೆನ ಬಗೆಹರಿಸ್ಬೇಕು.